ಮಹರ್ಷಿ ವಾಲ್ಮೀಕಿಯವರ ಜಯಂತ್ಯೋತ್ಸವ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ನಾನು ನಾಡಿನ ಜನತೆಗೆ ಮಹರ್ಷಿ ವಾಲ್ಮೀಕಿ ಮಹೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಇವತ್ತು ಸರ್ಕಾರದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಈ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಅದರ ಪ್ರಯುಕ್ತ ವಾಲ್ಮೀಕಿ ಪ್ರತಿಮೆಗೆ ಸರ್ಕಾರ ಮಾಲಾರ್ಪಣೆಯನ್ನು ಮಾಡಿ ಪುಷ್ಪ ಅರ್ಚನೆಯನ್ನು ಮಾಡಿ ಅವ್ರನ್ನ ಸ್ಮರಿಸ್ಕೊಳ್ತಕ್ಕಂಥ, ಅವ್ರನ್ನ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ವಾಲ್ಮೀಕಿ ಅವರು ಈ ದೇಶ ಕಂಡಂಥ ಅಪರೂಪದ ಸಾಹಿತಿ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಈ ದೇಶದಲ್ಲಿ ರಾಮಾಯಣವನ್ನು ಅದನ್ನು ಬರೆದು ಇಡೀ ಜಗತ್ತಿಗೆ ಪರಿಚಯಿಸ್ತಕ್ಕಂಥ ಪ್ರಯತ್ನವನ್ನು ವಾಲ್ಮೀಕಿ ಮಾಡಿದರು. ಸೊ ನಾವು ತಿಳ್ಕೋಬೇಕು, ವಾಲ್ಮೀಕಿಯವರು ಶೂದ್ರ ಜನಾಂಗದಲ್ಲಿ ಜನಿಸಿದ್ರು ಕೂಡ ಒಂದು ಮಹಾನ್ ಕಾರ್ಯವನ್ನು ಮಾಡಿದ್ದಾರೆ. ಅದು ವಾಲ್ಮೀಕಿ ರಾಮಾಯಣ ಅದನ್ನು ಬರೆದು ಇಡೀ ರಾಮಾಯಣವನ್ನು ಇಡೀ ಜಗತ್ತಿಗೆ ಪರಿಚಯಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಅಂಥವರ ಜಯಂತ್ಯೋತ್ಸವವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಈ ಪ್ರತಿಮೆ, ವಾಲ್ಮೀಕಿ ಪ್ರತಿಮೆ ಇರಲಿಲ್ಲ ಇಲ್ಲಿ. ಇದನ್ನು ಮಾನ್ಯ ಉಗ್ರಪ್ಪನವರು ಮಾಡಬೇಕು ಅಂತ ಸಲಹೆ ಕೊಟ್ಟರು. ಆಮೇಲೆ ಈ ಮೂರ್ತಿಯನ್ನು, ವಾಲ್ಮೀಕಿ ಮೂರ್ತಿಯನ್ನು ರಚನೆ ಮಾಡಿ 2017ರಲ್ಲಿ ಮಾಡೋದು. ಇದಾದ ಮೇಲೆ ಕನಕದಾಸರ ಮೂರ್ತಿಯನ್ನು ಕೂಡ ಅಲ್ಲಿ ಮಾಡಿದೆವು. ಯಾಕಂತಂದರೆ ಇದು ದಿನನಿತ್ಯ ಶಾಸಕರು, ಮಂತ್ರಿಗಳು ನೋಡಬೇಕು. ಕನಕದಾಸರು, ವಾಲ್ಮೀಕಿ ಅವರು ಇಬ್ಬರು ಕೂಡ ಶೂದ್ರ ಜನಾಂಗದಲ್ಲಿ ಹುಟ್ಟಿ ಸಮಾಜಮುಖಿಯಾಗಿ ಕೆಲಸ ಮಾಡಿದ್ರು. ಅದಕ್ಕೋಸ್ಕರ ಅವರನ್ನು ನೆನ್ಕೊಳ್ತಕ್ಕಂಥ, ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ. ಅವರು ಯಾವ ಮೌಲ್ಯಗಳಿಗೋಸ್ಕರ ಬದುಕಿದ್ರು ಆ ಮೌಲ್ಯಗಳನ್ನು ಆಚರಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಸರ್, ಇಬ್ಬರು ನಾಯಕ ಸಮುದಾಯದ ಕಾಂಗ್ರೆಸ್ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಒಂದು ಬೇಡಿಕೆ ಇದೆ. ಇಬ್ಬರು ನಾಯಕ ಸಮುದಾಯದ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಬೇಡಿಕೆ ಇದೆ. ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ರೀಸಫಲ್ ಮಾಡುವಾಗ ಮಾಡ್ತೀವಿ. ಸುಪ್ರೀಂ ಕೋರ್ಟ್ ಸಿಜೆ ಮೇಲೆ ಸರ್ ಗವಾಯಿ ಅವರ ಮೇಲೆ ಶೂ ಎಸೆದಿರೋ ಪ್ರಕರಣ, ಸುಪ್ರೀಂ ಕೋರ್ಟ್ ಸಿಜೆ ಮೇಲೆ ಶೂ ಎಸೆದಿದ್ದಾರೆ ಸರ್. ಈಗ ಗವಾಯಿ ಅವರೇ ಕ್ಷಮಿಸ್ಬಿಟ್ಟಿದ್ದಾರೆ. ನಾನು ಆ ಶೂ ಎಸೆತಕ್ಕಂಥ ಈ ಮನುಷ್ಯ ಇದೆಯಲ್ಲ, ಆ ಮನಸ್ಸನ್ನು ಖಂಡಿಸ್ತೇನೆ, ತೀವ್ರವಾಗಿ ಖಂಡಿಸ್ತೇನೆ. ಅದು ಮನುವಾದಿಗಳ ಪ್ರಯತ್ನ. ಈ ಮನುವಾದಿಗಳ ಪ್ರಯತ್ನ, ಅದಕ್ಕೆ ವಿಚಲಿತರಾಗಿಲ್ಲ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ವಿಚಲಿತರಾಗಿಲ್ಲ. ಅವರು ಏನಿನಂತೆ ಕಾರ್ಯಕ್ರಮಗಳನ್ನು ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ಜೊತೆಗೆ ಅವರು ಇವ್ರಿಗೆ ಕ್ಷಮೆ ಕೊಟ್ಟು ಮಾಡಿದ್ದಾರೆ. ಅದು ಭಾಳ ದೊಡ್ಡತನ ಅಂತಕ್ಕಂಥ ಮಾತುಗಳು. ಸನಾತನವಾದಿ, ಅವರು ಸನಾತನವಾದಿನೇ.
ಸನಾತನವಾದಿಗಳ ಕೈವಾಡನೆ ಮನುವಾದಿಗಳ ಸಮೀಕ್ಷೆ ಇವತ್ತು ಕೊನೆ ಆಗ್ತಾ ಇದೆ. ಸಮೀಕ್ಷೆ ಇವತ್ತು ಕೊನೆ ದಿನ. ಸಾಕಷ್ಟು ಕಡೆ ಇನ್ನೂ ಆಗ್ಲಿಲ್ಲ, ಇನ್ನೂ ಟೈಮ್ ಬೇಕು ಅನ್ನುವಂತ ಒತ್ತಾಯಗಳಿದಾವೆ ಸರ್. ನೋಡ್ತೀನಿ. ನಾನು ಈಗ ಮೀಟಿಂಗ್ ಕರೆದಿದ್ದೀನಿ. ಮೀಟಿಂಗ್ ಇದಾದ ತಕ್ಷಣನೇ ವಾಲ್ಮೀಕಿ ಜಯಂತಿ ಆದ ತಕ್ಷಣನೇ ಮೀಟಿಂಗ್ ಮಾಡ್ತೀನಿ. ಮೀಟಿಂಗ್ ನಲ್ಲಿ ತೀರ್ಮಾನ ಶಿಕ್ಷಕರಿಗೆ ವಿಸ್ತರಣೆ ಆದೇಶ ಆಗಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಮಾಡಿಬಿಟ್ಟಿದ್ದಾರೆ. ಮೀಟಿಂಗ್ ಅದಕ್ಕೋಸ್ಕರ ಮೀಟಿಂಗ್ ಕರೆದಿರೋದು.